ಯಾಕೋ ಕಮ್ಮಿ ಥಿಕ್ನೆಸ್ ಬಂದಿದೆ ಅಂತ ಅನಿಸ್ತಿದೆ ನನಗೆ. ಯಾಕೋ ಕನ್ವಿನ್ಸೇ ಆಗ್ತಿಲ್ಲ. ನಾವು ಕೊಡೋ ಥಿಕ್ನೆಸ್ ರೆಗ್ಯುಲರ್ ಥಿಕ್ನೆಸ್ ಇಲ್ಲ ಇದು. ನಾವು ಸಾಮಾನ್ಯ 120 ಗ್ರಾಮ್ ಥಿಕ್ನೆಸ್ಸು ಕೊಡೋದಲ್ವಾ ಈ ಸೀರೆಗಳಲ್ಲಿ. ಸಂಭವ ನನಗೆ ಏನು ಆಗಲ್ಲ ಇದನ್ನ 120 ಗ್ರಾಮ್ಸ್ ಥಿಕ್ನೆಸ್ ಅಂತಾನೆ ಹೇಳಿ ಕೊಟ್ಬಿಡೋಣ. ಸುಮಾರು ಶಾಪಲ್ಲಿ ಹಾಗೆ ಕೊಡೋದು. ಅದು 80 ಗ್ರಾಮ್ ಥಿಕ್ನೆಸ್ ಇರುತ್ತೆ, ಕೊಡೋದು ಅವರು 100 ಗ್ರಾಮ್ ಥಿಕ್ನೆಸ್ ಅಂತ ತಗೊಳ್ತಾರೆ ಜನ. ನಮ್ಗೆ ಇವಾಗ ಅದು ಸೇಲ್ಸ್ ಆಗಬೇಕು ತಾನೇ. ನೋ ನಮ್ಮ ಪ್ರಿಟಿ ಸಿಲ್ಕ್ಸಲ್ಲಿ ಅದೆಲ್ಲ ಇರೋದು. ನಾವೇನಿದ್ರು ನಿಜ ಏನಿದೆಯೋ ಅದನ್ನೇ ಹೇಳಬೇಕು. ಸುಳ್ಳು ಹೇಳಿ ನಾವು ಮಾರೋಲ್ಲ ಯಾವುದೇ ಆದರೂ. 100 ಇದ್ರೆ 100 ಅಂತಾನೆ ಹೇಳಬೇಕು, 120 ಇದ್ರೆ 120ನೇ ಬೇಕು. ಆ ಥರ ಕಸ್ಟಮರ್ಸ್ಗೆ ಆ ರೇಂಜಲ್ಲಿ ಬೇಕು ಅನ್ನೋ ಥರ ಇದ್ರೆ ಸಾರೀಸ್ ಇದೆಯಲ್ಲ. ಮಮತಾ, ಅಲ್ಲಿ ಒಂದು ಮರೂನ್ ಆ್ಯಂಡ್ ಗ್ರೀನ್ ಕಲರ್ ಇದೆಯಲ್ಲಮ್ಮ, ತೆಕ್ಕೊಂಡು. ಈಗ ನೋಡಿ ಇದು ಇನ್ನೊಂದು ಇಲ್ಲೆಲ್ಲೋ ವಿಡಿಯೋ ಬಿಟ್ಟಿರಲ್ಲಪ್ಪ, ಬ್ಲೂ ಕಲರ್ ಒಂದು. ಈಗ ಥಿಕ್ನೆಸ್ ನೋಡಿ, ಇವಾಗ ಇದು ಲೈನ್ಸ್ ಪ್ಯಾಟರ್ನ್ ಇದೆ ಅಲ್ವಾ, ಇದು ನಿಮ್ಗೆ ಅರೌಂಡ್ 7,500-8,000 ರೇಂಜಲ್ಲಿ ಬರುತ್ತೆ ಇದು. ಆ್ಯಂಡ್ ಸೇಮ್ ಡಿಸೈನ್ ನಿಮ್ಗೆ ಇದು ಒಂದು 9-9.5 ರೇಂಜಲ್ಲಿ ಬರುತ್ತೆ. ಇದು ಕೂಡ 120 ಬರುತ್ತೆ. ಇದು ನಿಮ್ಗೆ 90 to 100 ಗ್ರಾಮ್ ಥಿಕ್ನೆಸ್ ಬರುತ್ತೆ. ಕಸ್ಟಮರ್ಸ್ ಆ ಥರ ಕೇಳೋರಿದ್ರೆ ಗಿವ್ ದಮ್ ದಿಸ್ ಒನ್. ಅಲ್ಲ, ಇದು ಒರಿಜಿನಲ್ ಜರಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಅಲ್ಲ ಎಲ್ಲ. ಯಾವುದು ಅಲ್ಲ, ಜರಿ ಕ್ರೇಪ್ ಅಲ್ಲಿ ಬರೋದು ಯಾವುದು ಒರಿಜಿನಲ್ ಇರಲ್ಲ. ಇದೆಲ್ಲ ಸೆಮಿ ಜರಿ, ಸಿಲ್ಕ್ ಪ್ಯೂರು. ಈ ಥರ ಸಿಲ್ಕ್ ಮಾರ್ಕ್ ಬರುತ್ತೆ, ಪ್ಯೂರ್ ಸಿಲ್ಕ್ ಅನ್ನೋದಕ್ಕೆ. ಬಟ್ ಆದರೆ ಜರಿ ಯಾವುದು ಒರಿಜಿನಲ್ ಅಲ್ಲ, ಈ ರೇಂಜಿಗೆ ಬರೋದೇ ಇಲ್ಲ. ಸೊ ನಾವು ನಮ್ಮ ಕಸ್ಟಮರ್ಸ್ಗೆ ಯಾವುದೇ ಥರ ಮೋಸ ಮಾಡಲ್ಲ. ನನಗೆ ಪರ್ಸ್ನಲಿ ಇಷ್ಟ ಆಗಲ್ಲ ಯಾವುದೇ ಕಾರಣಕ್ಕೂ ಈ ಥರ ಎಲ್ಲ 120 ಇರೋದನ್ನ ಜಾಸ್ತಿ ಹೇಳೋದು, 100 ಇರೋದನ್ನ 120 ಹೇಳೋದು ಮಾಡಬೇಡ. ಐ ಡೋಂಟ್ ಲೈಕ್ ಇಟ್, ಗೊತ್ತಾಯ್ತಾ? ಸೊ ಇದು ಯಾವುದು ಕಂಟಿನ್ಯೂ ಆಗಬಾರ್ದು. ಏನಿದೆಯೋ ಅದೇ ಥಿಕ್ನೆಸ್ ಹೇಳಿ ಮಾಡಬೇಕು. ರಮ್ಯಾ ಮ್ಯಾಮ್ ಹೇಳಿದ್ದು ಹಾಗೆಲ್ಲ ಕಸ್ಟಮರ್ಗೆ ಸುಳ್ಳು ಹೇಳ್ಬಾರ್ದು. ಅದಕ್ಕೋಸ್ಕರ ನಮ್ಮಲ್ಲಿ ಕಸ್ಟಮರ್ ಬಂದು ದೂರದಿಂದ ಬರ್ತಾರೆ. ಒಂದು ಸೀರೆ ತೊಗೊಳೋರು 4-5 ಸೀರೆ ತೊಗೊಂಡು ಹೋಗ್ತಾರೆ. ಯಾಕೆ ಅಂತ ಇವಾಗ ಗೊತ್ತಾಯ್ತಾ ನಿಮಗೆ?